ಇದು ಪೂರ್ತ ಎಲ್ಲೂ ಚಾರ್ಜ್ ಮಾಡ್ತಾ ಇಲ್ಲ. ಒಂದು 250ರಿಂದ 300 ಜನ ವಿಷನರೀಸು, ಸ್ಟೂಡೆಂಟ್ಸು, ಎಜುಕೇಷನಿಸ್ಟ್ ಎಲ್ಲರೂ ಇದರಲ್ಲಿ ಬರ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೀ. ಇನ್ನೊಂದು 20 ವರ್ಷಕ್ಕೆ ಮೈಸೂರನ್ನು ತಯಾರಿ ಮಾಡುವ ಉದ್ದೇಶ ಇದರಲ್ಲಿದೆ. 2 ಆರ್ಗನೈಸೇಷನ್ಸ್ ಮುನ್ನುಡಿಯನ್ನು ಹಾಕಿದೆ. ಆದರೆ ನೂರಾರು ಆರ್ಗನೈಸೇಷನ್ಸ್ನ ಹೆಡ್ಸ್ ಜೊತೆ ಮಾತಾಡಿದ್ದೀವಿ. CSR ಇರ್ಬೋದು, ಸರ್ಕಾರಿ ಅಧಿಕಾರಿಗಳ ಜೊತೆ, ನಮ್ಮ ಇಲ್ಲಿನ ಮೈಸೂರಿನ ಲೀಡರ್ಸ್ ಹತ್ರನೂ ಎಲ್ಲರ ಹತ್ರ ಮಾತಾಡಿದೆ. ಮೈಸೂರನ್ನು ತಯಾರಿ ಮಾಡುವುದು ಹೇಗೆ ಅಂತ. ಬೆಂಗಳೂರು ನೋಡಿದ್ದೀವಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳನ್ನು ನೋಡಿದ್ದೀವಿ. ಎಲ್ಲೂ ದಿಕ್ಕು ದಿಸೆ ಇಲ್ಲದೇ ಇರೋ ಹಾಗೆ ಬೆಳೀಲಿಕ್ಕೆ ಶುರು ಆಗುತ್ತೆ. ಮೈಸೂರು ಬೆಳೆಯುತ್ತೆ ಇನ್ನೊಂದು 10-15 ವರ್ಷದಲ್ಲಿ. ಆದರೆ ಅದಕ್ಕೊಂದು ರೂಪರೇಷೆ ಬೇಕು, ಅದು ಹೇಗೆ ಬೆಳಿಬೇಕು ಅಂತ ಒಂದು ಡೆಫಿನೆಟ್ನೆಸ್ ಬೇಕು. ಹಾಗೆ ಬೆಳೆದ್ರೆ ಮೈಸೂರು ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಬೆಳೆಯುತ್ತೆ ಅಂತ ಇದೊಂದು ಪ್ರಯತ್ನ. ನಾಗರಿಕರಲ್ಲೂ ಇರಬೇಕು ಅಂತ ಈ ಪ್ರಯತ್ನ ಇದು. ಈಗ ನಾಯಕರಲ್ಲಿ ಇದೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಇರಬೇಕು ಅನ್ನೋದೊಂದು ನಾಗರಿಕರ ರೆಸ್ಪಾನ್ಸಿಬಿಲಿಟಿನೂ ಕೂಡ ಇದೆ ಅಂತ. ಹಾಗಾಗಿ ಸಂಘ ಸಂಸ್ಥೆಗಳು ಯಾರ್ಯಾರು ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಕೆಲಸ ಮಾಡುವವರಿದ್ದಾರೆ, ಇಂಡಿವಿಜುವಲಿನೂ ಇರ್ಬೋದು, ಕಂಪನಿಗಳು ಅಥವಾ CSR ಆರ್ಗನೈಸೇಷನ್ಸ್ ಇರ್ಬೋದು, ಎಲ್ಲರನ್ನೂ ಒಂದು ಪ್ಲ್ಯಾಟ್ಫಾರ್ಮಿನ ಅಡಿಯಲ್ಲಿ ತಂದು ಅವರಿಗೆ ಗೈಡ್ಲೈನ್ಸ್ಗಳನ್ನು ಕೊಡುವಂತಹ ಪ್ರಯತ್ನ ಇದು. ಆರ್ಗನೈಸ್ಡಾಗಿ ಬೆಳಿಬೇಕು. ಈಗ ನನ್ನ ಸೆಕ್ಟರಿನ ಉದ್ದೇಶದಲ್ಲೇ ಹೇಳ್ತೀನಿ. ಕನ್ಸ್ಟ್ರಕ್ಷನ್ ಸೆಕ್ಟ್ರಲ್ಲಿದ್ದೀವಿ. ಇವತ್ತು ನಾವು ಮೂಡಾಗೋ ಅಥವಾ MCCಗೆ ಹೋದರೆ 99% ಆರ್ಗನೈಸ್ಡ್ ಪ್ಲ್ಯಾನಿಂಗ್ ಇಲ್ಲದೆ ಅದು ಬೆಳೆಯೋದೇ ಇಲ್ಲ, ಸ್ಯಾಂಕ್ಷನ್ ಆಗದೆ ಕಟ್ಟೋದೇ ಇಲ್ಲ. ಬೆಂಗಳೂರಿನಲ್ಲಿ ಹಾಗಲ್ಲ, ಕಟ್ಟಿದ ಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೋತಾರೆ. ಮೈಸೂರಲ್ಲಿ ಇವತ್ತಿನವರೆಗೂ ನಾವು ಲೇಔಟ್ಸ್ ಮಾಡ್ತೀವಿ. ಆ ಯಾವುದೇ ಲೇಔಟಲ್ಲಿ ಅನ್ಆಥರೈಸ್ಡ್ ಲೇಔಟ್ ಅಂತ ಕಾಣಿಸ್ಕೊಳ್ಳಲ್ಲ. ಯಾರೋ ಒಂದು 100ರಲ್ಲಿ ಒಬ್ಬರೋ ಇಬ್ಬರೋ ಮಾಡಿರ್ಬೋದು. ಹಾಗೆ ಪ್ರತಿಯೊಂದಕ್ಕೂ ಒಂದು ಗೈಡ್ಲೈನ್ಸ್ ಬೇಕು. ಆ ಗೈಡ್ಲೈನ್ಸ್ ತರುವಂತಹ ಅಥವಾ ತಂದಿರುವಂಥ ಗೈಡ್ಲೈನ್ಸ್ನ ಪಾಲಿಸುವಂತಹದ್ದೇ ಇದು. ಪ್ರತಿಯೊಂದು ಸೆಕ್ಟರಲ್ಲಿ ಒಂದು ಗೈಡ್ಲೈನ್ಸ್ ಬೇಕು. ಇದೆ, ಪಾಲಿಸೋಕ್ಕೆ ಇಚ್ಛಾಶಕ್ತಿ ಬೇಕು, ಅದಕ್ಕೊಂದು ಪ್ರೇರೇಪಣೆ ಬೇಕು. ಅದೇ ಸೇವಾ ಸಂಕ್ರಮಣ. ನಲ್ಲಿ ಮೊದಲನೇ ಬಾರಿಗೆ 1ನೇ ಮಾರ್ಚ್ 2025 ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭಗೊಂಡು ಸಂಜೆ 8 ಗಂಟೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಮಾನಸಗಂಗೋತ್ರಿ ಆವರಣದ ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ನಾನು ತಿಳಿಸೋದೇನಪ್ಪ ಅಂತಂದರೆ, ಮೈಸೂರಿನ ಸಮಾನ ಮನಸ್ಕರು, ಒಂದಷ್ಟು ಅಭಿವೃದ್ಧಿಶೀಲ ಚಿಂತನೆಯನ್ನು ಇಟ್ಕೊಂಡಿರ್ತಂಥ ಸಂಸ್ಥೆಗಳು ಜೊತೆಗೆ ಒಂದು ಕೈ ಜೋಡಿಸ್ತಾ ಇರೋವಂಥದ್ದು. ಗ್ರಾಮ್ ಮತ್ತು GSS ಯೋಗ ಫೌಂಡೇಶನ್ ಇದರ ಪ್ರವರ್ತಕರಾದರೂ ಕೂಡ ಈ ಒಂದು ಐಡಿಯಾನ ನಾವು ಶೇರ್ ಮಾಡಿದ ತಕ್ಷಣ ನಮ್ಮ NR ಫೌಂಡೇಶನ್ ಇರಬಹುದು, ಸೈಕಲ್ ಪ್ಯೂರ್ ಅಗರ್ಬತ್ತೀಸ್ ಸಂಸ್ಥೆ ಇರ್ಬೋದು, ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರಿನ ಚಿಂತನೆಗಳಿಗೆ ಒಂದು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ, ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ NIPM ಅಂತ ಏನು HRಗಳ ಅಸೋಸಿಯೇಷನ್ ಇದೆ, ಎಲ್ಲ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಸೋಸಿಯೇಷನ್ ಇದೆ, ಆ HRಗಳ ಅಸೋಸಿಯೇಷನ್ನು, ಮತ್ತು ಕ್ರೆಡಾಯ್ ಮೈಸೂರು, ಮತ್ತು VVEI ಮೈಸೂರು, ಮತ್ತು ಅದಮ್ಯ ಚೇತನ ಸಂಸ್ಥೆ, ಮತ್ತು ಶ್ರೀ ಶಾರದಾ ಪಬ್ಲಿಕ್ ಸ್ಕೂಲ್ನ ಸಂಸ್ಥೆಗಳು, ಇವರೆಲ್ಲರೂ ಕೂಡ ತಮ್ಮ ಸಹಯೋಗವನ್ನು ಸದ್ಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನೂ ಒಂದಷ್ಟು ಹಲವು ಸಂಸ್ಥೆಗಳು ಈ ಒಂದು ಯಾತ್ರೆಗೆ ಜೊತೆಗೂಡೋರಾಗಿದ್ದಾರೆ ಅಂತ ಹೇಳ್ತೀನಿ. ಯಾಕೆ ಇದನ್ನು ಯಾತ್ರೆ ಅಂತ ಹೇಳ್ತಾ ಇದ್ದೀನಿ, ಇದು ಸದ್ಯ ಕಾರ್ಯಕ್ರಮ ಆದ್ರೂ ಒಂದು ಮೂಮೆಂಟ್ ಆಗಿ ಕ್ರಿಯೇಟ್ ಆಗಬೇಕು. ಮೈಸೂರಿನ ಅಭಿವೃದ್ಧಿಗೆ ಒಂದು ಸಮಾನ ಚಿಂತನೆಯನ್ನು ಹಚ್ಚಲಿಕ್ಕೆ ಯೋಚನೆ ಮಾಡಲಿಕ್ಕೆ